ಏನಪ್ಪಾ ಅದು ಗಾದೆ ಅಂತಂದ್ರೆ ಹೆಚ್ಚು ಜಗಳ ಆಗ್ತಕ್ಕಂಥದ್ದು ಕೊಲೆಗಳಂತ ಪ್ರಕರಣಗಳು ನಡೀತಕ್ಕಂಥದ್ದು ಹೆಣ್ಣು ಮತ್ತು ಹೊನ್ನಿನಿಂದ ಅಂತ ಹೇಳ್ತೀವಿ. ಹೆಣ್ಣು ಹೊನ್ನು ಮಣ್ಣು, ಹೆಣ್ಣು ಹೊನ್ನು ಮಣ್ಣು ಅಂದ್ರೆ ಈ ಮಣ್ಣಿನ ಕೆಲಸ ಇದೆಯಲ್ಲ, ಇದು ಕಲಹಗಳನ್ನು ಉಂಟು ಮಾಡಿಬಿಡುತ್ತದೆ. ಈ ಕಲಹಗಳು ನಿವಾರಣೆ ಆಗ್ಬೇಕಾದ್ರೆ ಮಣ್ಣಿನ ಕೆಲಸ ಆಗ್ಬೇಕಲ್ವಾ? ಮಣ್ಣಿನ ಕೆಲಸ ಅಂದ್ರೆ ರೈತರ ಕೆಲಸ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಕೂಡ ಬಹಳ ದೀರ್ಘಕಾಲ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ, ರಾಜಕಾರಣಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. 1978ರಲ್ಲಿ ತಾಲೂಕಾ ಅಭಿವೃದ್ಧಿ ಮಂಡಳಿ ಸದಸ್ಯನಾದದ್ದು. ತಾಲೂಕಾ ಅಭಿವೃದ್ಧಿ 78, 83ರಲ್ಲಿ MLA ಆದೆ, 84ರಲ್ಲಿ ಮಂತ್ರಿ ಆದೆ, ಆಮೇಲೆ ವಿರೋಧ ಪಕ್ಷದ 2 ಸಾರಿ ವಿರೋಧ ಪಕ್ಷದ ನಾಯಕನಾದೆ, 2 ಸಾರಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದೆ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಒಂದು ವ್ಯತ್ಯೆ ಏನಪ್ಪಾ ಅಂತಂದ್ರೆ, ಇಷ್ಟು ದೀರ್ಘಕಾಲ ಅಧಿಕಾರದಲ್ಲಿದ್ರೂ ಕೂಡ ಇನ್ನೂ ಕಂದಾಯ ಇಲಾಖೆಯ ಸಂಪೂರ್ಣ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ನಾನು ಒಬ್ಬ ಹಳ್ಳಿಯಿಂದ ಬಂದವನು, ರೈತಾಪಿ ಕುಟುಂಬದಿಂದ ಬಂದವನು. ನಿಮ್ಮಲ್ಲಿ ಕೂಡ ಅನೇಕ ಜನ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥದ್ದು, ಇಲ್ಲಿರೋರು ರೈತಾಪಿ ಕುಟುಂಬದಲ್ಲೇ ಬಂದಿರತಕ್ಕಂಥವ್ರು ಬಹಳ ಜನ. ಅದರಿಂದ ತಹಸೀಲ್ದಾರ್ ಕಚೇರಿ ಇದೆಯಲ್ಲ, ಅಸಿಸ್ಟೆಂಟ್ ಕಮಿಷನರ್ ಕಚೇರಿ, ತಹಸೀಲ್ದಾರ್ ಕಚೇರಿ, DC ಕಚೇರಿ, ಇವು ಹೆಚ್ಚು ಜನರು ಬರತಕ್ಕಂಥ ಇಲಾಖೆಗಳು. ಇಲ್ಲಿ ತ್ವರಿತವಾಗಿ ಕೆಲಸ ಆಗಿದ್ರೆ ಬಹುಶಃ ನಾವು ಜನರ ಮೆಚ್ಚುಗೆಯನ್ನ, ರೈತರ ಮೆಚ್ಚುಗೆಯನ್ನು ಪಡೀಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಇನ್ನೂ ಹೆಚ್ಚು ಕೆಲಸ ಮಾಡಿ ರೈತರಿಗೆ ಸಹಾಯಕರಾಗಬೇಕು ಅಂತಕ್ಕಂಥದ್ದು, ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ನಾವು 2013ರಿಂದ 2018ರವರೆಗೆ ಸರ್ಕಾರ ನಡೆಸಿದ್ದೀವಿ. ಆಮೇಲೆ ಈಗ ಸುಮಾರು ಮೇ ತಿಂಗಳ 20ಕ್ಕೆ 2 ವರ್ಷ ಸರ್ಕಾರ ಮಾಡಿದ್ದೀವಿ. 2 ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕಂದಾಯ ಇಲಾಖೆಯಲ್ಲಿ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೃಷ್ಣ ಬೈರೇಗೌಡರಿಗೆ ಹೇಳಿದ್ದೀನಿ, ಹಣಕಾಸಿನ ಕೊರತೆ ಇಲ್ಲ, ನಾವು ಹಣಕಾಸಿನ ಸಹಾಯವನ್ನ ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತೀವಿ. ಸರ್ವೇಯರ್ಗಳ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಇರಬಹುದು, ಸರ್ವೆ ಮಾಡ್ತಕ್ಕಂಥದ್ದು ಇರಬಹುದು. ನಾನು ಈಗಲೂ ಕೂಡ ಕೃಷ್ಣ ಬೈರೇಗೌಡ ಮನೆಗೆ ಬಂದಿದ್ರು. ನಾನು ಹೇಳಿದೆ, ಸರ್ವೆ ಕೆಲಸ ಪೂರ್ಣ ಮುಗಿಬೇಕು, ಪೋಡಿ ಮುಕ್ತ ಗ್ರಾಮಗಳಾಗಬೇಕು. ಆಮೇಲೆ ಕೆರೆ ಕಟ್ಟೆಗಳಿದಾವಲ್ಲ, ನಮ್ಮ ಜನರಿಗೆ ಒತ್ತುವರಿ ಮಾಡ್ಕೊಳ್ಳೋದು ಒಂದು ಅದು ಅಭ್ಯಾಸನ ರೋಗ ಅಂತ ಕರಿಬೇಕಾ ಏನು ಅಂತ ಗೊತ್ತಿಲ್ಲ. ಅಭ್ಯಾಸ ಮಾಡ್ಕೊಳ್ಳೋದು ಇದಿದೆ. ಈಗ ಕಡಿಮೆ ಆಗ್ಬೇಕಾದ್ರೆ ಅದನ್ನು ದುರಸ್ತಿ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಸಂಪೂರ್ಣ ಎಲ್ಲ ಕೆರೆ ಕಟ್ಟೆಗಳು, ಒತ್ತುವರಿ ಪ್ರದೇಶಗಳು ಈಗ ಎಂಥದ್ದು ಮಾಡ್ತಾ ಇದ್ದೀರಲ್ಲ ನೀವು, ಇಲ್ಲಿವರೆಗೂ ಮಾಡಿರ್ಲಿಲ್ವ ಏನದು? ಅಲ್ಲಪ್ಪ, ಇನ್ಯಾವುದು ರೋವರ್ ಈಗ ಹೊಸದಾಗಿ ಬಂದಿರತಕ್ಕಂಥ
ದರ್ಖಾಸ್ತ್ ಈಗ ತರ ಇರ್ತವೆ ಜಮೀನುಗಳು, ಗೌರ್ಮೆಂಟ್ ಇಂದ ಗ್ರಾಂಟ್ ಆಗಿರ್ತಕ್ಕಂಥ ಜಮೀನುಗಳಿರ್ತವೆ. ಆಮೇಲೆ ಖಾಸಗಿ ಜಮೀನುಗಳಿರ್ತವೆ. ಅವೆರಡೂ ಸರ್ವೆ ಆಗ್ಬೇಕಲ್ಲ, ಪೋಡಿ ಆಗ್ಬೇಕಲ್ಲ, ಸರ್ವೆ ಆಗಿ ಪೋಡಿ ಆಗ್ಬೇಕಲ್ಲ. ಅದಕ್ಕೆ ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆ ಇರ್ತಕ್ಕಂಥದ್ದು, ಸರ್ವೆ ಮತ್ತು ಸೆಟಲ್ಮೆಂಟ್ ಇರ್ತಕ್ಕಂಥದ್ದು ಇರಬೇಕು. ಅದನ್ನ ನೀವು ಸರ್ವೆ ಮಾಡಿ ಸೆಟಲ್ ಮಾಡಿದ್ರೆ ಸಮಸ್ಯೆ ಇರೋದಿಲ್ಲ. ಸರ್ವೆ ಮಾಡಿ ಸೆಟಲ್ ಮಾಡಬೇಕು. ಅದಕ್ಕೆ ಮಾಡಿದ್ರೆ ಬಹಳ ಉತ್ತಮವಾಗ್ತದೆ. ಅದಕ್ಕೆ ಈಗ ನಾನು ಕೃಷ್ಣ ಬೈರೇಗೌಡನಿಗೆ ಕೇಳಿದೆ, ಎಷ್ಟು ಜನ ಸರ್ಕಾರಿ ಸರ್ವೇಯರ್ಸು ಖಾಲಿ ಇದ್ದಾವೆ ಅಂತ ಕೇಳಿದಾಗ ಆಗ 750 ಜನ ಖಾಲಿ ಇದ್ದಾವೆ ಅಂತ ಹೇಳಿದ್ರು.